ನ್ಯೂಸ್5ಗೆ ಸ್ವಾಗತ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ವಿಜಯಗಿರಿ ಎಜುಕೇಷನ್ ಟ್ರಸ್ಟ್ ಡಿಟಿಎಂಎನ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನಡೆಯಿತು. ವಿರಾಜಪೇಟೆಯ ಅರಮೇರಿ ಕಳಂಚೇರಿ ಮಠದ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಾವು ಕಲಿಯುವ ಶಿಕ್ಷಣ ಸಮಾಜಮುಖಿಯಾಗಿರಬೇಕು. ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕಲಿಸುವ ಜೊತೆಗೆ ಸಂಸ್ಕಾರ ಹಾಗೂ ರಾಷ್ಟ್ರಪ್ರೇಮ ಮೈಗೂಡಿಸಿಕೊಳ್ಳುವಂತೆ ಮಾಡಬೇಕು. ಈ ಸಂಸ್ಥೆ ಕಳೆದ 23 ವರ್ಷಗಳಿಂದ ಬೆಳೆದು ಬಂದಿರುವ ಪರಿ ನಿಜಕ್ಕೂ ಮೆಚ್ಚುವಂತದ್ದು. ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವ ಅವಕಾಶವನ್ನು ಈ ಸಂಸ್ಥೆ ಒದಗಿಸಿಕೊಡುತ್ತಿದೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು. ಬಿಇಒ ರವಿಪ್ರಸನ್ನ ಮಾತನಾಡಿ, ನಗರಗಳಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಬೇಕೆಂಬ ಉದ್ದೇಶ ಶಿಕ್ಷಣ ಸಂಸ್ಥೆಯದ್ದಾಗಿದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಚ್ಚಿನ ಶ್ರಮ ಜೊತೆಗೆ ಗುಣಮಟ್ಟದ ಶಿಕ್ಷಣ ಲಭಿಸಿದ್ರೆ ವಿದ್ಯಾರ್ಥಿ ಉನ್ನತ ವ್ಯಕ್ತಿಯಾಗಿ ಬೆಳೀತಾನೆ. ಮೊಬೈಲ್ ಬಳಕೆಯಿಂದ ಮಕ್ಕಳು ದೂರವಿರುವಂತೆ ಪೋಷಕರು ನೋಡಿಕೊಳ್ಬೇಕು ಅಂತ ಅಂದರು. ಇನ್ನು ಈ ವೇಳೆ ಪ್ರಾಥಮಿಕ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಉತ್ತಮ ಹಾಜರಾತಿ ಹೊಂದಿದ ಮತ್ತು ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜಯಿತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕರಾವಳಿ ಯಕ್ಷಗಾನ, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿ ಶ್ರೀಶೈಲ, ಖಜಾಂಚಿ ಪಿ ರವಿ, ಆಡಳಿತಾಧಿಕಾರಿ ಜೆಸಿ ನಟರಾಜ್, ನಿರ್ದೇಶಕ ಸಿಟಿ ಗುರುದತ್ತ, ವಿಜಯಕುಮಾರ್, ಕೃಷ್ಣಮೂರ್ತಿ, ಜ್ಞಾನಾನಂದ, ಸುಂದರೇಶ್, ಶಾಲಾ ನಿವೇಶನದಾನಿ ಸರೋಜಮ್ಮ, ಪಿಡಿಒ ಮಂಜುನಾಥ್, ಕಾರ್ಯದರ್ಶಿ ಪಾಂಡು, ಸಿಆರ್ಪಿ ಚಂದ್ರಶೇಖರ್, ಪುಟ್ಟಸ್ವಾಮಿ, ಪ್ರೋತ್ಸಾಹಕರಾದ ಅಮೆರಿಕದಲ್ಲಿ ನೆಲೆಸಿರುವ ಚಿತ್ರಪೂರ್ಣಿಮಾ, ಸಕಲೇಶಪುರ ಪುರಸಭಾ ಮಾಜಿ ಅಧ್ಯಕ್ಷರಾದ ಕೌಶಲ್ಯ, ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ರಾಜೇಶ್, ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಜಯಂತಿ, ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರಾದ ರಾಮಶೆಟ್ಟಿ, ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯ ಮುರಳೀಕೃಷ್ಣ, ಕಾಲೇಜು ವಿಭಾಗ ಪ್ರಾಂಶುಪಾಲ ಎಸ್ ಸತೀಶ್ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಗ್ರಾಮಸ್ಥರು ಹಾಗೂ ಪೋಷಕರು ಹಾಜರಿದ್ದರು. ಬೆಕ್ಕೆರೆ ಸತೀಶ್ ಆರಾಧ್ಯ, ನ್ಯೂಸ್5 ಪಿರಿಯಾಪಟ್ಟಣ. ನುಡಿಯೊಳಗಾಡು ನಡೆಯದಿದ್ದರೆ ಎಂತಲ್ವನೆಯ ನಮ್ಮ ಕೂಡಲ ಸಂಗಮ ದೇವ ಅವಜ್ಞಾನ ಸ್ವರೂಪಾಯ ಶಿವಭಾವಪ್ರಧಾಯನೆ ನಮಃ ಸದ್ಗುರುನಾಥಾಯ ಷಷ್ಠರ ಬ್ರಹ್ಮಮೂರ್ತಿಯೇ ನಮಃ. ಓಂ ಶಾಂತಿ ಶಾಂತಿ. ಸಂತೋಷ ಪಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಸಮಾರಂಭದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿದ್ದೇವೆ. ಈ ಸಂಸ್ಥೆಯ ಧ್ಯೇಯವೇ ಎಲ್ಲಿ ನಾವು ಬೆಳೆದ್ರೆ ನೀವು ಬೆಳೀತೀರಿ, ಇಡೀ ಸಮಾಜವನ್ನು ಬೆಳೆಸಬೇಕು, ನಾವು ಬೆಳಿಬೇಕು, ಸಮಾಜವು ಬೆಳಿಬೇಕು ಅನ್ನುವಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ಕಟ್ತಾ ಇರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಗೆ ಹಿಂದಿರ್ತಕ್ಕಂಥ ಚೈತನ್ಯಗಳೆಲ್ಲವೂ ಸಹ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು. ಅವರೆಲ್ಲ ಸೇರಿಕೊಂಡು ಕಳೆದ ಕೇವಲ ಬಹಳ 23 ವರ್ಷಗಳಲ್ಲಿ ಒಂದು ಸಂಸ್ಥೆಯನ್ನು ಈ ಪರಿ ಕಟ್ಟಿ ಬೆಳೆಸುವಂಥದ್ದು ಸುಲಭದ ಮಾತಲ್ಲ. ಒಬ್ಬ ವ್ಯಕ್ತಿ, ಮನುಷ್ಯ, ನಾವಿದ್ದೀವಿ, ನೀವಿದ್ದೀವಿ, ನಮಗೆಲ್ಲ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ದೇಹ ಎಲ್ಲ ಕೃಷಿ ಆಗ್ತಾ ಹೋಗುತ್ತೆ. ನಾವೆಲ್ಲ ವಯಸ್ಸಾಗ್ತೀವಿ, ನಮ್ಮ ದೇಹದ ಶಕ್ತಿ ಕೊಡ್ತದೆ, ನಮಗೇನನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಂಸ್ಥೆಯ ಶಕ್ತಿ ಏನಂದರೆ ಆ ಸಂಸ್ಥೆಗೆ ಹೆಚ್ಚು ವಯಸ್ಸಾಗ್ತಾ ಆಗ್ತಾ ಅತ್ಯಂತ ಸಮರ್ಪಕವಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ 23 ವರ್ಷ ಅಂದರೆ ಒಂದು ಚಿರ ಯೌವನದ ಒಬ್ಬ ಯುವಕ ತನಗೆ ಸಮಾಜ ಕೆಲಸ ಮಾಡಲಿಕ್ಕೆ ಎಷ್ಟು ಚೈತನ್ಯ, ಸಾಮರ್ಥ್ಯ, ಶಕ್ತಿ ಬರುತ್ತೋ ಅದೇ ಪ್ರಕಾರ ಈ ಸಂಸ್ಥೆಗೆ 23ರ ಹರೆಯದಲ್ಲಿ ಅನೇಕ ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ.